ನಮಸ್ಕಾರ, ನ್ಯೂಸ್ 14 ಚಾನೆಲ್ಗೆ ಸ್ವಾಗತ. ನಾನು ಸುಜಾತ. ಬದಲಾಯಿಸಿ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಬದಲಾಯಿಸಿ ನೇಮಿಸಿ ಹೊಸ ಅಧಿಕಾರಿಯನ್ನು ನೇಮಿಸಿ ಹೊಸ ಅಧಿಕಾರಿಯನ್ನು ನೇಮಿಸಿ. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಈ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಿಸಿ ಎಫ್ಡಿಎ ಅಧಿಕಾರಿಯನ್ನು ವರ್ಗಾಯಿಸಿ ಎಫ್ಡಿಎ ಅಧಿಕಾರಿಯನ್ನು ವರ್ಗಾಯಿಸಿ ನೇಮಿಸಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಕ ಮಾಡಿ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ನೇಮಿಸಿ ವಕ್ಫ್ ಅಧಿಕಾರಿಯನ್ನು ನೇಮಿಸಿ. ಬೇಕೇ ಬೇಕು. ಬದಲಾಯಿಸಿ ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ಬದಲಾಯಿಸಿ ಬೇಕೇ ಬೇಕು. ಬದಲಾಯಿಸಿ ನೇಮಕ ಮಾಡಿ ವಕ್ಫ್ ಅಧಿಕಾರಿಗೆ ನೇಮಕ ಮಾಡಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ವಕ್ಫ್ ಕಚೇರಿಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಎಫ್ಡಿಎ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಫ್ಡಿಎ ಅಧಿಕಾರಿ ಮೆಹತಾಬ್ರವರ ವಿರುದ್ಧ ಮತ್ತು ವಕ್ಫ್ ಅಧಿಕಾರಿಯನ್ನು ನೇಮಿಸಲು ಮತ್ತೆ ಈ ಎಫ್ಡಿಎ ಮೆಹತಾಬ್ರವರನ್ನು ವರ್ಗಾಯಿಸಲು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಉದ್ದೇಶ ಏನಂತಂದ್ರೆ, ಈಗ ಒಂದು ವಾರದ ಹಿಂದೆ ಇಲ್ಲಿ ಮುಸ್ಲಿಂ ಹಾಸ್ಟೆಲ್ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಮಾನ್ಯ ವಕ್ಫ್ ಸಚಿವರಾದ ಜಮೀರ್ ಅಹಮದ್ ರವರು ಬಂದಾಗ ಅವರ ಹತ್ರ ಇಲ್ಲಿನ ಕುಂದುಕೊರತೆಗಳನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇಡೀ ಊರಿನಲ್ಲಿ ಆ ಸುದ್ದಿ ಆಯಿತು. ಮಾಧ್ಯಮ ಮಿತ್ರರಿಂದ ಅದು ಒಂದು ಬಹಳ ದೊಡ್ಡ ಪ್ರಚಾರವೇ ಪಡೀತು. ಇಡೀ ರಾಜ್ಯಾದ್ಯಂತ ಸುದ್ದಿ ಆಯಿತು. ಈ ಸುದ್ದಿಯಲ್ಲಿ ಜನಮಾನಸದಲ್ಲಿ ಏನು ಮಾತನಾಡ್ತಾ ಇದೆ ಅಂದ್ರೆ, ಹಿಂದೆ ಇರ್ತಕ್ಕಂತಹ ಕಮಿಟಿ, ಚುನಾಯಿತ ಕಮಿಟಿಯವರು ಇಷ್ಟು ಗೊಂದಲವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅನ್ನುವಂಥ ಒಂದು ಮನೋಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಹಾಗಾಗಿ ಆ ಸಾರ್ವಜನಿಕರನ್ನು ಇವತ್ತು ಈ ಪ್ರತಿಭಟನೆಯ ಮೂಲಕ ಇಲ್ಲಿ ಸುಮಾರು 1.5 ವರ್ಷದಿಂದ ಕಮಿಟಿ ಇಲ್ಲ, ಇಲ್ಲಿ ಎಫ್ಡಿಎ ಅಧಿಕಾರಿ ಮಹತಾಬ್ರವರು ಏನು ಮಾಡಿದ್ದಾರೆ, ಒಂದು ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ಅವರು ನಮ್ಮ ಕಮಿಟಿಯ ಅವಧಿ ಮುಗಿದ ತಕ್ಷಣವೇ ಇನ್ನು ಬೆಂಗಳೂರಿನಿಂದ ರಾಜ್ಯ ಬೋರ್ಡಿಂದ ನಮಗೆ ಇನ್ನೂ ಪತ್ರ ಬಂದಿರಲಿಲ್ಲ, ನೀವು ಕಮಿಟಿಯನ್ನು ಡಿಸ್ಪೋಸ್ ಮಾಡಿ ನೀವು ಅಧಿಕಾರಿಗೆ ಹಸ್ತಾಂತರ ಮಾಡಿ ಅಂತ ನಮಗಿನ್ನೂ ಆದೇಶ ಬಂದಿರಲ್ಲ.
ಅದರೊಳಗೇನೆ ಇವರು ಟೇಕ್ ಓವರ್ ಮಾಡ್ಕೊಂಡು ಅಧಿಕಾರ ತಗೊಂಡಿದ್ದಾರೆ. ಅದನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರಬಹುದು ಅಂತೇಳಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡೋ ಮುಖ್ಯ ಉದ್ದೇಶ. ಇನ್ನೊಂದು, ನಾವು ಈ FD ಅಧಿಕಾರಿ ಮಾತಾಬ್ರನ್ನ ಮಾತಾಡ್ಸ್ಲಿಕ್ಕೆ ಹೋದರೆ ಇವ್ರೇನು ಮಾಡ್ತಾರೆ ಅಂದರೆ, ನಾನು ಇಡೀ ಜಿಲ್ಲೆಗೆ ವಕ್ಫ್ ಅಧಿಕಾರಿ, ನಾನು ಯಾರನ್ನ ಪ್ರಶ್ನೆ ಮಾಡೋ ಹಾಗೆ ನನ್ನನ್ನು ಯಾರು ಪ್ರಶ್ನೆ ಮಾಡಬಾರ್ದು, ನಾನು ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಅಂತ ಒಂದು ಮನೋಭಾವನೆ ಇದೆ ಅವರಲ್ಲಿ. ಗೊತ್ತಾಯ್ತಾ? ಅವರಲ್ಲಿ ಒಂದು ಮನೋಭಾವನೆ. ಇಂತಹ ದುರಾಡಳಿತ ನಡೆಸ್ತಕ್ಕಂತಹ ಅಧಿಕಾರಿ, ಈ FD ಅಧಿಕಾರಿ, ತಾನಾಶಾಹಿ ಮಾಡ್ತಕ್ಕಂತಹ ಈ FD ಅಧಿಕಾರಿ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ನಾನು ಇವತ್ತು ಈ ಮಾಧ್ಯಮದ ಸ್ನೇಹಿತರಿಂದ ಒಂದು ಮಾನ್ಯ ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಅವರಿಗೆ ಒಂದು ನೇರವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಈ ದುರಾಡಳಿತ ನಡೆಸ್ತಕ್ಕಂತಹ FDA ಮೆಹತಾಬ್ರನ್ನು ವರ್ಗಾವಣೆ ಮಾಡಿ ಕೂಡಲೇ ಇಲ್ಲಿ ಕಾಯಂ ಒಬ್ಬ ಜಿಲ್ಲಾ ವಕ್ಫ್ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತೇಳಿ ನಾವು ಇವತ್ತು ಶಿವಮೊಗ್ಗ ನಗರದ ಮುಸ್ಲಿಂ ಬಾಂಧವರು ನಾವು ಎಲ್ಲರೂ ಸೇರಿ ಈ ಪ್ರತಿಭಟನೆಯ ಮೂಲಕ ಮಾನ್ಯ ವಕ್ಫ್ ಸಚಿವರಲ್ಲಿ ಹಾಗೂ ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಬಲ್ಖೀಸ್ ಬಾನೋರವರಲ್ಲೂ ಸಹ ನಾನು ಮನವಿ ಮಾಡ್ತೇನೆ. ಇದೇ ರೀತಿ ಈ 2024ರಲ್ಲಿ 10ನೇ ತಿಂಗಳಲ್ಲಿ ಮಧು ಬಂಗಾರಪ್ಪ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಶಿಕ್ಷಣ ಸಚಿವರು ಇವರು ಸಹ ಒಂದು ಪತ್ರವನ್ನು ವಕ್ಫ್ ಬೋರ್ಡಿಗೆ ಬರೆದಿದ್ದಾರೆ. ಏನಂತ, ಇಲ್ಲಿ ಮೆಹತಾಬ್ರನ್ನು ವರ್ಗಾವಣೆ FD ಅಧಿಕಾರಿಯನ್ನು ವರ್ಗಾಯಿಸಿ ಜಿಲ್ಲಾ ಅಧಿಕಾರಿಯನ್ನು ಕಾಯಮಾಗಿ ನೇಮಕ ಮಾಡಿ ಅಂತೇಳಿ ಅವರು ಸಹ ಇದು ಮಾಡಿದ್ದಾರೆ. ಆದ್ದರಿಂದ ಕೂಡಲೇ ನಮ್ಮ ಮನವಿಯನ್ನು ಸ್ಪಂದಿಸಿ ರಾಜ್ಯ ವಕ್ಫ್ ಸಚಿವರು ಇದನ್ನ ಗಮನ ಹರಿಸಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಒಬ್ಬ ದಿಟ್ಟ, ನೇರ, ನಿರಂತರವಾಗಿ ಕೆಲಸ ಮಾಡತಕ್ಕಂತಹ ಒಬ್ಬ ವಕ್ಫ್ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ನಾವು